ಸವಿಸ್ತಾರವಾಗಿ ನಮ್ಮೆಲ್ಲ ಮುಖಂಡರು ತಿಳಿಸಿದ್ದಾರೆ. ಇವತ್ತು ದಿವಸ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು, ಯಾರು ಇಲ್ಲಿ ವೋಟರ್ಗಳಲ್ಲ, ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ ಲೀಡರ್ಗಳು, ಕರೆಕ್ಟಾಗಿ ನೀವು ಬೂತ್ಗಳ ಹತ್ರ ಕೂತ್ಕೊಂಡು ಜನರ ಹತ್ರ ಮಾತಾಡಿ ಓಟ್ ಏನಾದರೂ ಕೇಳಿಬಿಟ್ರೆ ನಿಮ್ಮ ಮನೆ ಮನೆಗೆ ಹೋಗಿ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಬಾಕ್ಸ್ಗಳೆಲ್ಲ ತುಂಬ ಹೋಗ್ತವೆ. ಯಾಕಂತಂದರೆ ಇವತ್ತು ಧೈರ್ಯವಾಗಿ ನೀವು ಹೋಗಿ ಓಟ್ ಕೇಳುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಮಾತ್ರ ಕಾಂಗ್ರೆಸ್ ಅವರಲ್ಲಿ ಮಾತ್ರನೇ ಇರೋದು. ಏನು ಈ 5 ಗ್ಯಾರಂಟಿ ಕಾರ್ಡ್ಗಳಿದೆಯೋ, ಈ 5 ಗ್ಯಾರಂಟಿ ಪ್ರಕಾರ ನಾವು ವಿಧಾನಸಭಾ ಚುನಾವಣೆಗೆ ಮೊದಲು ಬಂದು ಓಟ್ ಹಾಕೋದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಟ್ಟು ನೋಡಿ, ಸಿದ್ದರಾಮಯ್ಯನವರು ಸೈನ್ ಹಾಕಿದ್ದಾರೆ, ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ, ನೀವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ರಿ 5 ಗ್ಯಾರಂಟಿ ಕೊಡ್ತೀವಿ ಅಂತೆಲ್ಲ ನೀವು ಕೇಳಿದ್ದೀರಾ ಮನೆ ಮನೆಗೂ ಊರೂರಲ್ಲಿ. ಆವತ್ತು ನಮ್ಮನ್ನು ಸಂಶಯ ಪಟ್ಟರು ಕೆಲವರು, ಇದು ಗ್ಯಾರಂಟಿ ಕಾರ್ಡಲ್ಲ, ವಾರಂಟಿ ಕಾರ್ಡು, ಡೂಪ್ಲಿಕೇಟ್ ಕಾರ್ಡು, ಆ ಕಾರ್ಡು ಈ ಕಾರ್ಡು ಅಂತೆಲ್ಲ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು. ಇವತ್ತು ಟೀಕೆ ಮಾಡೋಕ್ಕಾಗತ್ತಾ? ಟೀಕೆ ಮಾಡೋಕ್ಕಾಗತ್ತೆ ಇವತ್ತು? ಯಾಕಾಗಲ್ಲ? ಇವತ್ತು ನಾವು ಮನೆ ಮನೆಗೂ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ನಾವು ನುಡಿದಿದ್ವೋ ಅದನ್ನ ನಡ್ಕೊಂಡಿದ್ದೀವಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇಲ್ಲ, ಕೆಲವು ಕಡೆ 1-2 ಇಲ್ಲ, ಒಂದು ಹೋಬ್ಳಿಗೆಲ್ಲ ನಾನು ಇವಾಗ ನೋಡ್ದಂಗೆ ನಮ್ಮ ಮುಳಬಾಲ್ ತಾಲೂಕಲ್ಲಿ 190 ಇದೇನೋ ಪೆಂಡಿಂಗ್ ಇದೆ ಅಂತೆ, 190. ಅದನ್ನು ಕೂಡ ಕ್ಲಿಯರ್ ಮಾಡಿಸೋದಕ್ಕೆ ಮಾಡೋಣ. ಏನು ಅಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿದೆ ಹೊರತು ಸರ್ಕಾರದಿಂದ ಅಲ್ಲ. ಕೆಲವು ದಿನಶೀಲ ತಪ್ಪಾಗಿರುತ್ತೆ, ಕೆಲವರು ಆಧಾರ್ ಕಾರ್ಡ್ ಜೋಡಣೆ ತಪ್ಪಾಗಿರುತ್ತೆ, ಇನ್ನು ಈ ರೀತಿ ಆಗಿರೋದಕ್ಕಿಂತ ಆಗಿರುತ್ತೆ. ಆದರೆ ಈಗ ನಾವು ಗ್ಯಾರಂಟಿ ಕಾರ್ಡು ಕೊಟ್ಟಿರ್ತಕ್ಕಂಥವ್ರು ಮನೆ ಮನೆ ಬಾಗಿಲಿಗೆ ಹೋಗಿ ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ ಅಂತ ಕೇಳ್ಬೋದು, ಕರೆಂಟ್ ಫ್ರೀ ಇದೆಯಾ ಅಂತ ಕೇಳ್ಬೋದು, ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು. ಯಾಕೆ ಹೇಳಿ? ನಿಜ ಇದೆ, ನಿಜ, ಸುಳ್ಳೇನಿಲ್ವಲ್ಲ. ಬೇರೆ ಪಾರ್ಟಿಯವರು ಏನಂತ ಹೋಗಿ ಹೇಳೋಕ್ಕಾಗತ್ತೆ? ಅವ್ರು ಹೇಳಿರೋದೆಲ್ಲ ಸುಳ್ಳೆ. ಮೋದಿಜಿ ಅವ್ರು ಹೇಳಿದ್ರು, ಮಾನ್ಯ ಪ್ರಧಾನಮಂತ್ರಿಗಳು 15 ಲಕ್ಷ ಕೊಡ್ತೀವಿ ಒಬ್ಬೊಬ್ಬರಿಗೆ ನಮ್ಮ ಸರ್ಕಾರ ಬಂದರೆ ಅಂತ. ಕೊಟ್ಟಿದ್ದಾರೆ? ಯಾರಿಗಾರು ಬಂದಿದೆಯಾ? ಗಮನುಂಟು ಬೇಕಂತ వచ్చింది ನ್ಯಾಯ. 15 ರೂಪಾಯಿ ಕೂಡ ಬಂದಿಲ್ಲ. ಹಿಂಗಿದ್ದಾಗ ಅವರು ಹೇಳಿರ್ತಕ್ಕಂಥವ್ರು ಬೇರೆ ಪಕ್ಷದವ್ರಿಗೆ ಆ ಗ್ಯಾರಂಟಿ ಇಲ್ಲ. ನಾವು ಕಾಂಗ್ರೆಸ್ ಅವರು ಧೈರ್ಯವಾಗಿ ಯಾವ ಮನೆ ಬಾಗಿಲಿಗೆ ಹೋದ್ರು, ಮನೆ ಹತ್ರ ಮೊದಲು ಹೋದ್ರೆ ಏನಪ್ಪ వచ్చింది ಅಂತ ಕೇಳೋರು. ಓಟ್ ಕಮ್ಮಂಟು, ಓ ಚೇಷ್ಟರ್ ಪೋಂಡ ಅಂತ ಇತ್ತು, ಹೌದಲ್ಲ? ಈಗ ಅನ್ನಕ್ಕಾಗತ್ತಾ? ಇವತ್ತು ನಾವು ಧೈರ್ಯವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಕೇಳ್ಬೋದು. ನಾವು ಏನು ನಮ್ಮ ಸರ್ಕಾರ ಮೊದಲು ಹೇಳಿದ್ವೋ ಅದನ್ನು ನಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಓಟ್ ಹಾಕಿ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಇನ್ನೂ 5 ಗ್ಯಾರಂಟಿ ಕೊಡ್ತೀವಿ. ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ 5 ಗ್ಯಾರಂಟಿ ಕೊಡ್ತೀವಿ. ಆ ಗ್ಯಾರಂಟಿ ಕಾರ್ಡನ್ನ ಶೀಘ್ರದಲ್ಲೇ ನಿಮಗೆ ತಲುಪ್ತೀವಿ. ಅದನ್ನು ನೀವು ಮನೆ ಮನೆಗೆ ಇಟ್ಕೊಂಡು ಎಲ್ಲ ಇದು ಪಾಂಪ್ಲೆಟು ಅಲ್ಲ, ಸಂತೋಷಪ್ಪ. ನಾವು ನುಡಿದಂತೆ ನಡೆದಿದ್ದೀವಿ. ಮುಂದಿನ ದಿನಗಳಲ್ಲೇ ಗ್ಯಾರಂಟಿ ಕಾರ್ಡು ಕೊಡ್ತೀವಿ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ನಾಳೆನೇ ಕೊಡ್ತೀವಿ. ನಾಳೆಯಿಂದ ಆ ಕಾರ್ಡ್ ಎತ್ಕೊಂಡು ಹೋಗ್ಬೋದು. ಏನೋ ಮೊದಲು ಕೊಟ್ಟಿದ್ದೀವಿ, ಮಾಡಿದ್ದೀವಿ, ಹೀಗೆ ಈ ಕಾರ್ಡ್ ಕೊಡ್ತೀವಿ, ಮಾಡ್ತೀವಿ ಅಂತೇಳಿ ಆಡೋಂಥ ಒಂದು ಅವಕಾಶ, ಅದೃಷ್ಟ ಕಾಂಗ್ರೆಸ್ದವ್ರಿಗೆ ಮಾತ್ರ ಇದೆ. ಬೇರೆಯವರು ಆ ರೀತಿ ಗ್ಯಾರಂಟಿಗಳು ಹೇಳ್ತೀವಿ ಅಂತೇಳಿ ಯಾರೂ ಮಾಡಿಲ್ಲ. ಅದರಿಂದ ಮುಂಬರುವ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಕೆಲವ್ರು ಏನಾಗುತ್ತೆ ಅಂದರೆ, ಇವರು ದುಡ್ಡುಂಡೆ ಓಡು ಟಿಕೆಟ್ ಇಚ್ಚಿಸಂಟಪ್ಪ, ದುಡ್ಡುಂಡೆ ಓಡು ಅಟ್ಲ ಇಲ್ಲ ಅಂತ ಹೇಳ್ತಾರೆ. ದುಡ್ಡುಂಡೆ ಓಡು ದುಡ್ಡಿರೋನು ಬಂದು ಗೆದ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವ್ನು ಬರೋದೇ ಇಲ್ಲ, ಅವ್ರು ಸಿಗೋದೇ ಇಲ್ಲ, ವ್ಯಾಪಾರಕ್ಕಾಗಿ ಬರ್ತಾರೆ. ಆದರೆ ನಮ್ಮ ಅಭ್ಯರ್ಥಿ ಅಪ್ಪಟ ಕಾಂಗ್ರೆಸ್ ಅಭ್ಯರ್ಥಿ, ಪ್ಯೂರ್ ಅದೇನು 24 ಕ್ಯಾರೆಕ್ಟರ್ ఏమంటారు కదా, గోల్డ్ అట్లా కాంగ్రెస్లో 24 క్యారెక్టర్ గోల్డ్. బీజేపీ వాళ్ళు మన ఏడాది 5 ఏళ్ళ 2000 చెప్తుంది అని ఆడవాళ్ళకి మాట ఇచ్చిండ్రి. 80,000 అయింది. ఫస్ట్ మోదీ వచ్చినప్పుడు చెప్పింది. ಕೇಂದ್ರ ಸರ್ಕಾರ ನಮ್ಮ ಅಭ್ಯರ್ಥಿ NSCಯಿಂದ ಬಂದು
ಯೂತ್ ಕಾಂಗ್ರೆಸ್ ಆಗಿ ಪೇರೆಂಟ್ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷನಾಗಿ ಈ ರೀತಿ ಬಂದಿರ್ತಕ್ಕಂಥವ್ರು. ಅಂದರೆ ಅವ್ರ ಕುಟುಂಬ ಕಾಂಗ್ರೆಸ್ ಕುಟುಂಬ, ಅವರ ಅಪ್ಪ ಮೇಯರ್ ಆಗಿದ್ದಂಥವ್ರು. ಯಾಕಂತಂದರೆ ಕಾಂಗ್ರೆಸ್ ಅವರ ನೋವು ಕಷ್ಟ ನಿಲುವು ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದರಿಂದ ಉತ್ತಮವಾದಂಥ ಅಭ್ಯರ್ಥಿಯನ್ನು ಇವಾಗ ನಮ್ಮ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ಇವಾಗ ನಾವು ಲೋಕಸಭೆಗೆ ಕಳಿಸ್ಕೊಡ್ಬೇಕಾಗಿದೆ. ಅವ್ರು ಕಳಿಸ್ಕೊಟ್ರೆ ವಿದ್ಯಾವಂತ ಬುದ್ಧಿವಂತ ಪಕ್ಷ ಅಲ್ಲಿ ಬಂದರೆ ನಮ್ಮ ಈ ಹೊಸದಾಗಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು 5 ಗ್ಯಾರಂಟಿಗಳ ಜೊತೆಗೆ ಬರ್ತವೆ. ಈ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದದ್ದು ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ. కావాలా వద్దా మనకి ఈ స్కీమ్ కావాలా అంటే ఈ స్కీమ్ ಬೇಕು ನಮಗೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಹಿಡಿಬೇಕು. ಅದರಿಂದ ದಯಮಾಡಿ ಇಲ್ಲಿದ್ದರು ಈಗ ಈ ಮಣ್ಣಿನ ಮಗ ಮುಲ್ಬಾಲ್ ಮಣ್ಣಿನ ಮಗ ಕೋಲಾರ ಲೋಕಲ್ಲಿ ಶಾಸಕನಾಗಿದ್ದಾನೆ. ಆ ಜಾಗದಲ್ಲಿ ಇವಾಗ ನಮಗಿಲ್ಲಿ ಇನ್ನೊಬ್ಬ ಮಣ್ಣಿನ ಮಗ ನಮ್ಮ ಆದಿನಾರಾಯಣ ಬರ್ತಾರೆ. ನಿಜವಾಗ್ಲೂ ಭಾಳ ನೀವೆಲ್ಲ ನೋಡಿರ್ಬೋದು, ಸೌಮ್ಯ ಸ್ವಭಾವದವನು. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಭುಜ ಕೊಡ್ತಾ ಇದ್ದಾನೆ. ಪಕ್ಷ ಕಟ್ಟಬೇಕು ಅಂತೇಳಿ ಇವತ್ತು ನಮ್ಮ ಮಗಳ ಜೊತೆಲಿ ತಿರುಗ್ತಾ ಇದ್ದಾನೆ. ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಇಲ್ಲೇ ಇದ್ದು ಇವಾಗ ಸುಮಾರು ಪಂಚಾಯತ್ಗಳೆಲ್ಲ ತಿರುಗಾಡಿಕೊಂಡು ಇದೇ ರೀತಿಯಾಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ಇನ್ನೂ ಕೂಡ ಏನೇನು ಪಂಚಾಯತ್ ಬಿಟ್ಟಿದ್ದೀವಿ ಅವೆಲ್ಲ ಕೂಡ ಟೂರ್ ಹಾಕಿ ಎಲ್ಲ ಪಂಚಾಯತ್ಗಳನ್ನು ವಿಸಿಟ್ ಮಾಡಿ ಈ ಕಾರ್ಯಕ್ರಮಗಳನ್ನ ತಿಳಿಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಇದು ಅದೇ ರೀತಿಯಾಗಿ ಮುಲ್ಬಾಲ್ ಟೌನ್ನಲ್ಲಿ ಎಲ್ಲ ವಾರ್ಡಲ್ಲೂ ಹೋಗಿ ಪ್ರಚಾರ ಮಾಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕೆಲಸ ಮುಂದಿನ ಮಾಡ್ತೀವಿ. ನಿಮಗೆ ನಾಳೆಯಿಂದ ಗ್ಯಾರಂಟಿ ಕಾರ್ಡ್ ತರಿಸ್ತೀವಿ. ಅದನ್ನು ತಮ್ಮ ಗ್ರಾಮಗಳಲ್ಲಿ ತಾವು ತಿಳಿಸ್ಬೇಕು ಅಂತೇಳಿ ಹೇಳ್ತಾ, ಅದ್ರ ಜೊತೆಗೆ ಮಾಲೂರಲ್ಲಿ 17ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕಂಪಲ್ಸರಿ ಇಲ್ಲ. ನೀವು ಯಾರಾದರೂ ಇಷ್ಟಪಟ್ಟು ಬರ್ತೀರೋ ಅವರೆಲ್ಲ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಬನ್ನಿ ನಮ್ಮ ಜೊತೆ. ಒಂದು ಎರಡನೇದು 18 ಏನು ಸ್ವಲ್ಪ ಪಾಯ ಹೊತ್ತೊಂಡು ಸುರೇಶಪ್ಪ 18ನೇ ತಾರೀಕು ನಮ್ಮ ಅಭ್ಯರ್ಥಿ ಗೌತಮ್ ಅವರು ಮುಲ್ಬಾಲ್ ಬರ್ತಾ ಇದ್ದಾರೆ. ನಾವು ಕಾರ್ಯಕ್ರಮನ ಯಾವ ರೀತಿ ಮಾಡಬೇಕು ಏನು ಅಂತ ಇನ್ನೂ ಚರ್ಚೆ ಮಾಡಿಲ್ಲ. ನಮ್ಮ ಲೀಡರ್ಗಳ ಜೊತೆ ಎಲ್ಲ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೋಬಳಿ ಮಟ್ಟಕ್ಕೆ ಕರ್ಕೊಂಬರೋದಾ, ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಕರ್ಕೊಂಬರೋದಾ, ಅಥವಾ 2 ಜಿಲ್ಲಾ ಪಂಚಾಯತಿಗೆ ಒದಗಡೆ ತರಿಸೋದಾ ಅಂತೇಳಿ ಮಾತಾಡಿ ಆಮೇಲೆ ತಿಳಿಸ್ತೀವಿ. ಆವತ್ತು ದಿವಸ ದಯವಿಟ್ಟು ಎಲ್ಲರೂ ಬರಬೇಕು. ಯಾಕಂತಂದರೆ ಈ ಅಭ್ಯರ್ಥಿ ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.